ಬೀದರ್ನಲ್ಲಿ ದರೋಡೆ ನಡೆದು ನಾಳೆಗೆ ಒಂದು ತಿಂಗಳು. ಏನಾಯ್ತು ಕತೆ? ಯಾರು ಮಾಡಿದ್ರು ಈ ದರೋಡೆಯನ್ನ? ದರೋಡೆಕೋರ ಗುರುತು ಪತ್ತೆ ಹಚ್ಚಿದೆ ಪೊಲೀಸರೀಗ. ಬಿಹಾರ ಮೂಲದ ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಆರೋಪಿಗಳ ತಾಯಿ ಹಾಗೂ ಸಹೋದರ ಪೊಲೀಸರ ವಶಕ್ಕೆ ಬಂದಿದ್ದಾರೆ. ಬಟ್ ದರೋಡೆ ಮಾಡಿದವರು ಎಲ್ಲಿ? ಈ ಹಿಂದೆ ಹಲವು ದರೋಡೆ ಪ್ರಕರಣಗಳಲ್ಲಿ ಆರೋಪಿಗಳು ಭಾಗಿಯಾಗಿದ್ರಂತೆ. ದರೋಡೆಕೋರರ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಆರೋಪಿಗಳ ವಾಂಟೆಡ್ ಪೋಸ್ಟ್ ಈಗ ಹಚ್ಚಿದ್ದಾರೆ ಬೀದರ್ನ ಪೊಲೀಸರು. ಅವರ ತಾಯಿ ಮತ್ತು ಸಹೋದರನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಕರೆಕ್ಟು. ಬಟ್ ಅವರಿಬ್ಬರು ಎಲ್ಲಿ? ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಇವರಿಬ್ಬರೂ ಕೂಡ ಹಿಂದೆ ಅನೇಕ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರಂತೆ. ಸದ್ಯಕ್ಕೆ ಅವರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಹೋದ್ರಪ್ಪ? ಅಲ್ಲಿಂದ ಹೈದರಾಬಾದಿಗೆ ಹೋದ್ರು, ಅಲ್ಲೇನೋ ಚೇಸ್ ಮಾಡಿದ್ರಂತೆ, ಅಲ್ಲಿಂದ ತಪ್ಪಿಸ್ಕೊಂಡು ಯಾವ ರೀತಿಯಲ್ಲಿ ಹೋದ್ರು ಅವರು? ಅಷ್ಟೊಂದು ಯಾಮಾರಿಸುವ ಮಟ್ಟದಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ರು ಅವರು. ಒಂದು ತಿಂಗಳಲ್ಲಿ ಆ ದುಡ್ಡು ಇದೆಯೋ ಇಲ್ವೋ ಯಾರಿಗೂ ಗೊತ್ತು. ನನ್ನ ಸಹೋದ್ಯೋಗಿ ಈಗ ಮಲ್ಲಿಕಾರ್ಜುನ್ ಕುಪ್ಪಿಗೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಒಂದು ತಿಂಗಳಾದರೂ ಕೂಡ ಇವರು ಎಲ್ಲಿ, ಏನು, ಎತ್ತ ಅನ್ನುವಂಥದ್ದು ಪತ್ತೆ ಹಚ್ಚಕ್ಕಾಗ್ತಿಲ್ಲ. ಅದು ಕೂಡ ಹೈದರಾಬಾದಲ್ಲಿರುವಂಥ ಪೊಲೀಸರು ಕೂಡ ಆಗ್ತಾ ಇಲ್ಲ, ನಮ್ಮ ರಾಜ್ಯದ ಪೊಲೀಸರಿಗೂ ಆಗ್ತಾ ಇಲ್ಲ ಅಂತಂದರೆ ಅಂತಹ ಪರಿ ಕ್ರಿಮಿನಲ್ಗಳು ಅಷ್ಟೊಂದು ತಪ್ಪಿಸ್ಕೊಂಡು ಹೋಗುವಷ್ಟು ಚಾಣಾಕ್ಷರ? ಖಂಡಿತವಾಗಿ ಅರುಣ್, ನಿಜಕ್ಕೂ ಒಂದ್ ರೀತಿಯ ನೀವು ಹೇಳಿದ್ದು 100% ಸತ್ಯ ಅಂತ ಹೇಳ್ಬೋದು ಸರ್. ಪ್ರಮುಖವಾಗಿ ಇವರು ಒಂದು ಪಕ್ಕಾ ಪ್ಲಾನ್ ಮಾಡಿರುವಂತ ಒಂದು ರೀತಿಯ ಖತರ್ನಾಕ್ ದರೋಡೆಕೋರ್ ಅಂತ ಹೇಳ್ಬೋದು. ಯಾಕಂತಂದ್ರೆ 3-4 ರಾಜ್ಯಗಳಿಗೆ ಇವರು ಬೇಕಾಗಿರುವಂತದ್ದು. ಈಗಾಗಲೇ ಎಲ್ಲಾ ರಾಜ್ಯದ ಪೊಲೀಸರು ಕೂಡ ಇವರು ಬೆನ್ನು ಬಿದ್ದಿರುವಂತದ್ದು. ಪ್ರಮುಖವಾಗಿ ಏನು ಬೀದರ್ನ ದರೋಡೆ ಮರಳು ಪ್ರಕರಣ ಇದೆ, ಈಗಾಗಲೇ ಬಹುತೇಕ ನಾಳೆಗೆ 1 ತಿಂಗಳು ಆಗ್ತಾ ಬಂತು. ಆದ್ರೂ ಕೂಡ ಇನ್ನು ಆರೋಪಿಗಳ ಬಂಧನ ಆಗಿಲ್ಲ. ಹೀಗಾಗಿ ಏನು ಗಡಿ ಜಿಲ್ಲೆ ಬೀದರ್ನ ಪೊಲೀಸ್ ಏನಿದ್ದಾರೆ, ಈಗಾಗಲೇ ಏನೋ ಒಂದು ಆರೋಪಿಗಳು ಬಂಧನ ಆಗಿಲ್ಲ. ಅವರ ಒಂದು ವಾಂಟೆಡ್ ಅಂದ್ರೆ ಇಬ್ಬರನ್ನ ಅವ್ರೀಗ ಗುರ್ತು ಪತ್ತೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅಮನ್ ಮತ್ತು ಏನು ಇನ್ನೊತ್ತರ ಅನ್ನುವಂಥದ್ದು ಅಲೋಕ್ ಕುಮಾರ್ ಅನ್ನೋದು, ಈ ಇಬ್ಬರ ಈಗ ವಾಂಟೆಡ್ ಏನೋ ಒಂದು ಪೋಸ್ಟ್ ಅನ್ನು ಈಗ ಪೊಲೀಸರು ಏನಿದೆ ರಿಲೀಸ್ ಮಾಡಿರುವಂತದ್ದು. ಇವರೇ ಆರೋಪಿಗಳಂತೂ ಪಕ್ಕಾ ಇರುವಂತದ್ದು. ಈ ಕೂಡ ಹಿಂದೆ ಕೂಡ ಪಬ್ಲಿಕ್ ಟಿವಿ ಕೂಡ ಏನೋ ಒಂದು ಕ್ಲೋಸ್ ಅಪ್ ಅಲ್ಲಿ ಕೂಡ ಒಂದು ದೋಷ ತಿನ್ನುವಂತ ಒಂದು ಆರೋಪಿಗಳ ಎಕ್ಸ್ಕ್ಲೂಸಿವ್ ವಿಡಿಯೋ ಏನೋ ಪ್ರಸಾರ ಮಾಡಿತ್ತು. ಅದೇ ಒಂದು ಫೋಟೋಗಳಿಗೆ ಇರುವಂತದ್ದು. ಹೀಗಾಗಿ ಈಗ ಪೊಲೀಸರು ಕೂಡ ಈಗ ಬೆನ್ನು ಬಿದ್ದಿರುವಂತದ್ದು. ಹೀಗಾಗಿ ಅವ್ರನ್ನ ಏನೋ ಒಂದು ಸಿಕ್ಕಲ್ಲ ಆರೋಪಿಗಳು 1 ತಿಂಗಳಾದ್ರು. ಹಾಗಾಗಿ ಅವರ ಒಂದು ಏನು ಹಿಡಿದುಕೊಟ್ಟವರಿಗೆ ಅಂದ್ರೆ ಅವರಿಗೆ ಒಂದು ಸುಳಿವು ಕೊಟ್ಟವರಿಗೆ ನಾವು 5 ಲಕ್ಷ ಬಹುಮಾನ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ಅಂದ್ರೆ ಬೀದರ್ ಪೊಲೀಸ್ ಇಲಾಖೆಯಿಂದ ಈಗ ಗೃಹ ಇಲಾಖೆ ಪತ್ರ ಬರೆದಂತದ್ದು. ರಾಜ್ಯ ಸರ್ಕಾರ ಈಗ ಏನೋ ಒಂದು ಸೈನ್ ಮಾಡುವಂಥದ್ದು ಅಂದ್ರೆ ಘೋಷಣೆ ಮಾಡುವಂಥದ್ದು ಈಗ ಸಂಜೆ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಒಂದು ರೀತಿಯ ಬಹುತೇಕ ಹಿಡಿದುಕೊಟ್ಟವರಿಗೆ 5 ಲಕ್ಷ ಬಹುಮಾನ ಇಬ್ಬರನ್ನ ಆರೋಪಿಗಳನ್ನುವಂಥದ್ದು. ಹೀಗಾಗಿ ಬೀದರ್ ಪೊಲೀಸರು ಸತತವಾಗಿ ಈಗ ಏನು ಅಲ್ಲಿ ಉತ್ತರ ಪ್ರದೇಶದ ಏನು ಸ್ಥಳ ಇದೆ, ಆ ಸ್ಥಳದಲ್ಲಿ ಪ್ರಮುಖವಾಗಿ 3-4 ತಂಡಗಳು ಮಾಡ್ಕೊಂಡು ಈಗ ಬೀಡು ಬಿಟ್ಟರು ಈಗ ಪತ್ತೆಗೆ ಬಲೆ ಬೀಸಿರುವಂಥದ್ದು. ಹಾಗೆ ಜೊತೆಗೆ ಈಗಾಗಲೇ ಏನು ಒಂದು ಆರೋಪಿಗಳಿದ್ದಾರೆ, ಇಬ್ಬರು ಆರೋಪಿಗಳು ಅವರ ಅಂದ್ರೆ ಅವರ ತಾಯಿ ಮತ್ತೆ ಇನ್ನಿತರ ಏನು ಸಹಕಾರ ಮಾಡಿದ್ರೆ ಅವ್ರನ್ನು ಕೂಡ ಬಂಧನ ಮಾಡಿ ಈಗ ವಿಚಾರಣೆ ಮಾಡ್ತಿರುವಂತದ್ದು. ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.